ಒಂದು ರೀತಿ ಇಲ್ಲಿ ಒಕ್ಕಲಿಗರ ಮತ್ತು ಲಿಂಗಾಯತರ ಮಧ್ಯೆ ಸದಾ ಯಾವಾಗಲೂ ಒಂದು ಏನಪ್ಪ ಅಂತ ಕಾಂಪಿಟೇಷನ್ ಇದ್ದೇ ಇರ್ತದೆ ಕಾಲಕ್ಕೆ. ಒಮ್ಮೆ ಇವರು ಆಗ್ತಾ ಬಂದಿದ್ದಾರೆ. ಈಗ ಇತ್ತೀಚೆಗೆ ನಮ್ಮ ಈ ಸಿದ್ದರಾಮಯ್ಯನವರು ಇದರಿಂದ ಆದಂಥ ನಮ್ಮ ಅರಸವರು ಒಂದಿಷ್ಟು ಇವ್ರನ್ನ ಬಿಟ್ಟು ಆದಂಥವ್ರನ್ನು ನಾವು ಮೆಲ್ಲಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ಕೊಂಡಿದ್ದಾರೆ, ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ಬೆಳೆಸಲಿ. ಜೊತೆಗೆ ಅವ್ರಿಗೆ ಎಷ್ಟು ಸಾಧ್ಯತೆ ಅಷ್ಟು ದಲಿತ ಮಕ್ಕಳಿಗೆ, ಹಿಂದುಳಿದವ್ರ ಮಕ್ಕಳಿಗೂ ಎಜುಕೇಷನ್ ಕೊಡ್ತಾಯಿದ್ದಾರೆ. ಇಲ್ಲ ಅಂತಲ್ಲ, ಯಾವ ಬಡ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಹಿಡ್ಕೊಳ್ಳೋದು ಪ್ರಯತ್ನ ಮಾಡಿದ್ದಾರೆ. ಆದರೆ ಮ್ಯಾಕ್ಸಿಮಮ್ ತಮ್ಮ ಸಮುದಾಯ ಜನರು ಹೆಚ್ಚಿಗೆ ಅನುಕೂಲ ಆಗುವಂಥ ಒಂದು ಮನಸ್ಥಿತಿ ಅವರು ಇದ್ದಾರೆ. ಅದಕ್ಕಾಗಿ ಆ ಶಿಕ್ಷಣ ವಿಷಯ ಬಂದಾಗ ಯಾವುದೇ ಮಠ ಇರಲಿ, ಪ್ರಾಥಮಿಕ ಹಂತದ್ದು ಮತ್ತು ಮಾಧ್ಯಮಿಕ ಹಂತದ ಶಿಕ್ಷಣವನ್ನು ಅವ್ರು ಕೊಟ್ಟು ಆ ಮಕ್ಕಳಿಗೆ ದಾಸೋ ಒಂದಿಷ್ಟು ಅನುಕೂಲ ಮಾಡಿ ಅಲ್ಲಿ ಎಷ್ಟೋ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡಿಸಿದಂಥ ಕೀರ್ತಿ ಇವ್ರಿಗೆ ಸಲ್ತದೆ. ಅದರಲ್ಲೂ ಈ ಪರ್ಯಾಯ ಪೀಠ ಆದಂಥ ಒಕ್ಕಲಿಗರದ್ದು ಇಲ್ಲಂತೂ ಈ ವಿಶೇಷ ಈ ಬಿದ್ದ ಮಕ್ಕಳ ಬಡವ್ರ ಮಕ್ಕಳ ಸಲುವಾಗಿ ಕಾಳಜಿ ವಹಿಸಿದ್ದು ಮಾತ್ರ ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಬ್ಬ ಪರೋಪಕಾರಿಯಾದಂತಹ ಪರಸೇವೆಯೇ ಅಥವಾ ಬಡವರ ಸೇವೆ ನನ್ನ ದೇವರ ಸೇವೆ ಅಂತನ್ನುವಂಥ ಈ ನಮ್ಮ ಚಂದ್ರಶೇಖರನಾಥ ಸ್ವಾಮೀಜಿಯವರು ತಮ್ಮ ಕೆಂಗೇರಿ ಮಠದಲ್ಲೇ ತೀರ್ಕೊಂಡ್ರು. ಇತ್ತೀಚೆಗೆ ಅವ್ರಿಗೂ ಪಾಪ 2021ರಾಗ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿ ಅದರಿಂದ ಉಳ್ಕೊಂಡಿದ್ರು, ಏನೋ ಒಟ್ಟು ದಾಟಿ ಬಂದಿದ್ರು. ಆದರೆ ಈಗ ಅವರು ನಮ್ಮನ್ನೆಲ್ಲ ಅಗಲು ಹೋಗಿದ್ದಾರೆ. ಆ ಅಗಲುವಿಕೆ ನಿಶ್ಚಿತವಾಗಿಯೂ ಅನೇಕ ಒಕ್ಕಲಿಗರ ಕುಟುಂಬದಲ್ಲಿ ನೋವನ್ನು ಉಂಟು ಮಾಡಿದ್ದೀನಿ ಸುಳ್ಳಲ್ಲ, ಜೊತೆಗೆ ಇನ್ನುಳಿದ ಕುಟುಂಬಗಳಲ್ಲೂ ಸಹಿತ. ಯಾಕಂದರೆ ಆದಷ್ಟು